ಫೈನಲ್ ಆಗಿ ಇಲ್ಲಿ ಮಹಾಶಕ್ತಿ ನಗರಕ್ಕೆ ಇಲ್ಲಿ ಬಂದೀನಿ. ಇಲ್ಲೇ ಸೆಕ್ಯೂರಿಟಿ ಸರ್ ಇದಾರ, ಅವ್ರ ಕಡೆ ಎಂಟ್ರಿನೂ ಮಾಡ್ಸೀನಿ. ಎಂಟ್ರಿ ಮಾಡಿಸಿ ಇಲ್ಲೇ ಗಾಡಿ ಒಳಗೆ ಹಾಕಪ್ಪ, ಇಲ್ಲೇ ಖಾಲಿ ಮಾಡೈತಂತ ಅಂದಾರೆ. ಅದಕ್ಕೆ ಇಲ್ಲಿ ಗಾಡಿ ಒಳಗೆ ಹಾಕೋನಿಗೆ ಒಳಗೆ ಹಾಕಿ ಖಾಲಿ ಮಾಡ್ಬೇಕಂತಿಲ್ಲ ನಾವು. ಇಲ್ಲೇನೂ ಇಲ್ಲ ಅವ್ರು ನೋಡ್ರಿ, ಇದೆಲ್ಲ ಡ್ಯಾಮೇಜ್ ಪೂರ ನಮೂನಿ ಐತಿ. ಅವ್ರ ಕಡೆ ಡ್ಯಾಮೇಜ್ ನೀಲ್ ಕಮಲು ಐತಿ, ಅವ್ರದ್ದು ಐತಿ ಪೂರ ಎಷ್ಟುಕೊಂಡು ಡ್ಯಾಮೇಜ್ ಐತಿ. ಹೋಗೋನೀಗ ಸೀದಾ ನಮ್ಮ ಫೈನಲ್ ಆಗಿ ಅನ್ಲೋಡ್ ಮಾಡೋ ಪಾಯಿಂಟಿಗೆ ಬಂದೆ. ಇನ್ನೂ ಯಾರು ಬಂದೇ ಇಲ್ಲ ಅವ್ರೆ. ಅಲ್ಲಿ ಇನ್ನೊಂದು ಗುಡಾನ್ ಐತಿ, ಅಲ್ಲಿ ಹೋಗಿ ನೋಡಿ ಬರ್ತಾನೆ. ಇಲ್ಲಿ ಮಾಬು ಸಾಬ್ ಅನ್ನೋನು ಗಾಡಿ ಲೋಡ್ ಮಾಡತ್ತಾರ. ಇರ್ಪಕ್ಷನ್ನು ಗಾಡಿ ಹಚ್ಚನ, ಅವಂದು ಸಂಕೇಶ್ವರ್ ಅಂತ, ಇವಂದು ಬೆಳಗಾವ್ ಅಂತ ಲೋಡ್ ಮಾಡಕತ್ತಾರ ಇವರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆನೇ ಎದ್ದು ಕಂಪ್ನಿಗೆ ಬಂದಿದ್ವಿ. ಕಂಪ್ನಿಗೆ ಬಂದ ಕೂಡಲೇ 12 ಗಂಟೆ ಆಯ್ತು. 12 ಗಂಟೆ ಮಟನು ಏನು ಲೋಡಿಂಗ್ ಇದ್ದಿದ್ದಿಲ್ಲ. 12 ಗಂಟೆ ಮ್ಯಾಗ ಲೋಡಿಂಗ್ ಚಲುವಾದ ಕಡೆ ಭಾಳ ಮಳೆ ಬರಾಕತ್ತಿತ್ತು. ಇಲ್ಲೆಲ್ಲ ಪೂರ ಜಗ್ಗಿ ಜೋರು ಮಳೆ ಆಗೈತಿ. ಅದಕ್ಕೆ ನಾವು ಗಾಡಿನೂ ಲೋಡ್ ಮಾಡಿಬಿಟ್ಟು ಗಾಡಿ ಲೋಡ್ ಆಗೈತಿ. ಲೋಡ್ ಮಾಡಿ ಅದಕ್ಕೆ ತೋರ್ಸಾತನಿಗೆ, ಯಾಕೆ ಮಳೆ ಭಾಳ ಇತ್ತು. ಅದ್ರ ಸಂಬಂಧ ಹಗ್ಗ ತಡಪಲ್ ಹಾಕಿ ತೋರಿಸಿದ್ರ ಅಂತೇಳಿ ಹಗ್ಗ ತಡಪಲ್ ಹಾಕಿ ತೋರ್ಸಾತನಿಗೆ. ಎಲ್ಲಿಗಪ್ಪ ಅಂದ್ರೆ ನಮ್ದು ಒಟ್ಟು 3 ಪಾಯಿಂಟ್ ಆಗೈತಿ. ಜೇವರ್ಗಿ, ಗುಲ್ಬರ್ಗ ಮತ್ತು ಇನ್ನೊಂದು ಕೂಡಿಗೆ ಅಂತಂತೇಳಿ ಬಸವನ ಬಾಗೇವಾಡಿ ಕಡೆ ಐತಿ. ಒಟ್ಟು 3 ಪಾಯಿಂಟ್ ಲೋಡ್ ಮಾಡೀನಿ. ಇಲ್ಲಿ ಹಗ್ಗ ತಡಪಲ್ ಹಾಕಿ ಗಾಡಿ ನಿಲ್ಸೀನಿ. ಇಲ್ಲಿ ನಿಂದ್ರಸೀನಿ ನೋಡ್ರಿ, ಹಗ್ಗ ತಡಪಲ್ ಹಾಕಿ. ಇದು ನಮ್ಮ ಗಾಡಿ. ಇದು 3 ಪಾಯಿಂಟ್ ಲೋಡ್ ಆಗೈತಿ. ಕೂಡ್ಗಿ, ಜೇವರ್ಗಿ, ಗುಲ್ಬರ್ಗ ಮತ್ತು ಇದು ಸದ್ದಾಮನ ಗಾಡಿ. ಇವ ಸಂಕೇಶ್ವರ ಪ್ಲಸ್ ಬೆಳಗಾವ್ ತುಂಬ್ಯಾನ. ಈಗ ನೆಕ್ಸ್ಟ್ ನಮ್ಮ ಮುತ್ತನ ಪಾಳು ಐತಿ. ಇನ್ನೂ ಏನು ಲೋಡಿಂಗ್ ಬಂದಿಲ್ಲ. ಅಲ್ಲಿ ಇನ್ನೊಂದು ಲೋಡಿಂಗ್ ಐತಿ. ಹಚ್ಚಾನವ ಮಹಬೂ ಸಾಬನ್ನ, ಅವಂದು ಬೆಳಗಾವ್ ಅಂತ 1 ಪಾಯಿಂಟ್. ಅವ ಇರ್ಪಕ್ಷನ್ನ ಈಗ ಬಂದಾನ, ಟ್ರಾನ್ಸ್ಪೋರ್ಟಿಗೆ ಹೋಗಿದ್ದ, ಈಗ ಬಂದಾನ. ಅಲ್ಲೊಂದು ಲೈಲ್ಯಾಂಡ್ ಗಾಡಿ ಲೋಡ್ ಆಗೈತಿ ನೋಡ್ರಿ. ಅದು ಶಿರ್ಸಿ ಪ್ಲಸ್ ಯಲ್ಲಾಪುರ ಅಂತ ಇವ್ರದ್ದೊಂದು ಗಾಡಿ ಲೋಡ್ ಆಗೈತಿ. ಬಾಂಬೆ ಕರೆಂಟಿನ ಗಾಡಿ. ಇಲ್ಲಿ ಮಹಬೂ ಸಾಬ್ ಅನ್ನೋನು ಗಾಡಿ ಲೋಡ್ ಮಾಡತ್ತಾರ. ಇರ್ಪಕ್ಷನ್ನು ಗಾಡಿ ಹಚ್ಚಾನ, ಅವಂದು ಸಂಕೇಶ್ವರ್ ಅಂತ, ಇವಂದು ಬೆಳಗಾವ್ ಅಂತ ಲೋಡ್ ಮಾಡಕತ್ತಾರ ಇವರು. ಹಾಗೆ ಟೈಮಿಗೆ 7 ಗಂಟೆ ಆಯ್ತು. ಈಗ ಬಿಲ್ ಬಂದೈತೆ ನಮ್ದು 3 ಪಾಯಿಂಟಿಂದ. 2 ಪಾಯಿಂಟಿಂದ ಮೊದಲ ಬಂದಿತ್ತು, 1 ಪಾಯಿಂಟಿಂದ ಭಾಳ ಲೇಟಾಗಿ ಬಂತು. ಅದಕ್ಕೆ ಈಗ ಸೀದಾ ಕಂಪ್ನಿಯಿಂದ ಹೊರಗೆ ಹೊಂಟೀನಿ. ಮಳೆ ಭಾಳ ಆಗೈತಿ ಇಲ್ಲಿ ಇವತ್ತು. ಅದ್ರ ಸಂಬಂಧ ಸ್ಲೋ ಹೋಗ್ಬೇಕು, ಯಾಕಂದ್ರೆ ಇದೆಲ್ಲ ಮಣ್ಣಿನ ರೋಡ್ ಐತಿ. ಸ್ಲೋ ಹೋಗ್ಬೇಕಿಲ್ಲಿ. ಹೋಗಿ ಡೀಸೆಲ್ ಪಂಪಿಗೆ ನೋಡ್ರಿ, ಇಲ್ಲಿ ಬಿಲ್ ಅದಾವು. ಡೀಸೆಲ್ ಪಂಪಿಗೆ ಹೋಗಿ ಡೀಸೆಲ್ ಹಾಕಿಸ್ಬೇಕು, ಫುಲ್ ಟ್ಯಾಂಕ್ ಮಾಡಿಸ್ಕೋಬೇಕು. ಯಾಕಂದ್ರೆ ಗುಲ್ಬರ್ಗ ಹಾಕೋಬೇಕಲ್ಲ. ಅದ್ರ ಸಂಬಂಧ ನಾಳೆ ಬೆಳಿಗ್ಗೆ ಖಾಲಿ ಮಾಡ್ತೀನಿ ಅಂದಾರ ಇವ್ರು. ಒಳ್ಳೆ ಕರೆಂಟಿನ ಪ್ಲ್ಯಾಂಟ್ ಐತಿ, ಅಲ್ಲಿ ಹೋಗ್ಬೇಕು. ಫೈನಲ್ ಆಗಿ ನಮ್ದು 3 ಪಾಯಿಂಟ್ ಇತ್ತು ಡೀಸೆಲ್ 3 ಪಾಯಿಂಟ್ ಇತ್ತು. ಮತ್ತು ಒಳ್ಳೆ ಡೀಸೆಲ್ ಹಾಕಿಸ್ಕೊಂಡೀನಿ. ಹಾಕಿಸ್ಕೊಂಡು ಫುಲ್ ಮಾಡ್ಕೊಂಡು ಹೊಂಟೇನಿಗೆ ಸೀದಾ. ಮಳೆ ಬರಾಕತ್ತೈತಿ ಮತ್ತೀಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಎಲ್ಲಿದ್ದೀನಪ್ಪ ಅಂದ್ರೆ ರಿಂಗ್ ರೋಡ್ ಟಚ್ ಆಗೀನಿ. ನಿನ್ನೆ ನಮ್ಮ ಗಾಡಿ ಲೋಡ್ ಆಗೈತಿ 3 ಪಾಯಿಂಟ್. ಅದಕ್ಕೆ ಈಗ ನಿನ್ನೆ ಪಾರ್ಟಿಗೆ ಫೋನ್ ಹಚ್ಚಿದ್ದೆ. ಅವ್ರು ಹಿಂಗಿದ್ರೆ ಖಾಲಿ ಮಾಡ್ಕೊಂಬಂದ್ರೆ ಅದಕ್ಕೆ 1ನೇ ಪಾಯಿಂಟ್ ನಮ್ದು ಈಗ ಹೆಂಗಪ್ಪ ಅಂದ್ರೆ ಕೂಡ್ಗಿ NTPC ಕರೆಂಟಿನ ಪ್ಲಾಂಟ್ ಐತಲ್ಲ, ಅಲ್ಲಿ ಅದರಿಂದ ಹೋಗ್ಬೇಕು. ಈಗ ಸೀದಾ ರಿಂಗ್ ರೋಡ್ ಟಚ್ ಆಗಿ ಹೊಂಟೆ ನನಗೆ. ಈಗ ಹುಬ್ಳಿ ಮತ್ತು ರಿಂಗ್ ರೋಡ್ ಅದನಿಗೆ ಹುಬ್ಳಿ ಕರೆಕ್ಟ್ 2 ಗಂಟೆಗೆ ಬಿಟ್ಟವ. ರಾತ್ರಿ 2 ಗಂಟೆಗೆ ಬಿಟ್ರೆ ಈಗ ಕರೆಕ್ಟ್ 5 ಗಂಟೆ ಆಯ್ತು. ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಕೋಲಾರಕ್ಕೆ ರೀಚ್ ಆಗೇನೀಗ. ಇಲ್ಲಿಂದ ಇನ್ನೂ 1ನೇ ಪಾಯಿಂಟ್ ನಮ್ದು. ಇಲ್ಲೇ ಕೋಲಾರಲಿಂದ ರೈಟ್ ಹೊಡಿಬೇಕು ಬಸವನ ಬಾಗೇವಾಡಿ ರೋಡಿಗೆ ಹೋಗಿ. ಅಲ್ಲಿಂದ ಇಲ್ಲಿಂದ 25 ಕಿಲೋಮೀಟರ್ ಐತಿ ನಮ್ದು ಒಂದು ಪಾಯಿಂಟ್. NTPC ಕರೆಂಟಿನ ದೊಡ್ಡ ಪ್ಲ್ಯಾಂಟ್ ಐತಲ್ಲ, ಅಲ್ಲೇ ಖಾಲಿ ಮಾಡ್ಬೇಕು. ಮರೀಗ ಇಲ್ಲೇ ಎಲ್ಲಾರು ಹೋಟೆಲ್ ಚಾಲು ಇದ್ರೆ ಒಂದು ಚಹಾ ಕುಡ್ದು ಹೋಗೋಣಂತ, ಇಲ್ಲಾಂದ್ರೆ ನಾಷ್ಟಕ್ಕೆ ಹೋದ್ರಂತ. ಯಾಕಂದ್ರೆ ಮಳೆನೂ ಸಣ್ಣಗೆ ಬರತೈತಿ ಈಗ. ಅದ್ರ ಸಂಬಂಧ ಹೋಟೆಲ್ ನೋಡೋಣ. ಇಲ್ಲಿ ಹೋಟೆಲ್ ಚಲೋ ಐತಿವೋ ನಿಲ್ಲೋ. ಇಲ್ಲಿ ಅಂತೂ ಚಲೋ ಇಲ್ಲಿಗೆ. ಬರ್ರಿ ಹೋಗೋಣ ಇಲ್ಲಿಂದ ನಾಷ್ಟಪ್ಪ. ಇಲ್ಲೇ ರೈಟ್ ಹೊಡಿಬೇಕ. ರೈಟ್ ಹೊಡೆದ ಇದ ಕಮಾನ್ ನೋಡ್ರಿ. ಇಲ್ಲಿಂದ ಸೀದಾ ಇನ್ನೂ 25 ಕಿಲೋಮೀಟ್ರ್ ಹೋಗೋನಿಗೆ. ಹಾಗೆ ಇಲ್ಲೇ ಖಾಲಿ ಮಾಡೋ ಪಾಯಿಂಟಿಗೆ ರೀಚ್ ಆದ. ಇಲ್ಲೇ ಗೇಟ್ನ್ಯಾಗ ನಿಂತು ಕೇಳ್ಬೇಕೀಗ ಅವ್ರಿಗೆ. ಫೈನಲ್ ಆಗಿ ಇಲ್ಲೇ ಮಹಾಶಕ್ತಿ ನಗರಕ್ಕೆ ಇಲ್ಲಿ ಬಂದೀನಿ. ಇಲ್ಲೇ ಸೆಕ್ಯೂರಿಟಿ ಸರ್ ಇದಾರ, ಅವ್ರ ಕಡೆ ಎಂಟ್ರಿನೂ ಮಾಡ್ಸೀನಿ. ಎಂಟ್ರಿ ಮಾಡಿಸಿ ಇಲ್ಲೇ ಗಾಡಿ ಒಳಗೆ ಹಾಕಪ್ಪ, ಇಲ್ಲೇ ಖಾಲಿ ಮಾಡೈತಂತ ಅಂದಾರೆ. ಅದಕ್ಕೆ ಇಲ್ಲಿ ಗಾಡಿ ಒಳಗೆ ಹಾಕೋನಿಗೆ ಒಳಗೆ ಹಾಕಿ ಖಾಲಿ ಮಾಡ್ಬೇಕಂತಿಲ್ಲ ನಾವು. ನಮ್ಮ ಗಾಡಿ ತೊಗೊಂಬಂದು ಸೀದಾ ಇಲ್ಲೇ ಒಳಗೆ ಹಚ್ಚೀನಿ. ಮೊನ್ನೆಕ್ಕೆ ಇಲ್ಲಿ ಖಾಲಿ ಮಾಡ್ಬೇಕಂದ್ರೆ ಈಗ ಬ್ಯಾಡಪ್ಪ, ಅಲ್ಲಿ ಒಳಗೆ ಎಲ್ಲೇ ಮಾಡ್ಬೇಕಂದ್ರೆ ಅದಕ್ಕೆ ಇಲ್ಲೇ ನಿಂತೀನೀಗ. ಈಗ ಎಲ್ಲಿದ್ದೀನಪ್ಪ ಅಂದ್ರೆ ಇದು ಮಹಾಶಕ್ತಿ ನಗರ ಟೌನ್ಶಿಪ್ ಇದೆ, NTPC ಇದೆ, ಅಲ್ಲಿದ್ದೀನಿ. ಮಳೆ ಬರಾಕತ್ತೈತಿ ಈಗ, ಅದ್ರ ಸಂಬಂಧ ನಿಂತೀವಿ. ಇಲ್ಲಿ ಐತೆ ನೋಡ್ರಿ NTPC ಟೌನ್ಶಿಪ್. ಇಲ್ಲಿ ಬಂದನಿ. ಇದು ಮಹಾಶಕ್ತಿ ನಗರ, ಇಲ್ಲಿ ಬೋರ್ಡ್ ಐತಿ.
ಗಾಡಿ ನಮ್ಮದು ಇಲ್ಲಿ ಒಳಗೈತಿ. ನಾನೀಗ ಗಾಡಿ ತೊಗೊಂಡು ಅನ್ಲೋಡ್ ಮಾಡಕ್ಕೆ ಒಳಗೆ ಹೊಂಟೀನಿ. ಒಳಗಂದ್ರೆ ಒಬ್ರು ಅಣ್ಣಾರು ಬಂದಾರ, ಒಬ್ರು ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಹಾಸ್ಟೆಲ್ನಾಗ ಇಳಿಸೋಣ ತರಗವ್ರೆ. ಅದಕ್ಕೆ ಅಲ್ಲಿ ಹೊಂಟೀನಿಗೆ. ಟೈಮ್ ಎಷ್ಟಾಗೈತೆ ಅಂದ್ರೆ ಕರೆಕ್ಟಿಗೆ 6 ಗಂಟೆ ಆತಿಗೆ. ಈಗ ಬಂದಾರ ಅವ್ರು ಪಾಪ. ಇಲ್ಲಿ ಬಂದು ನಿಂತಾರ ನೋಡ್ರಿ ಇಲ್ಲಿ ಬೈಕ್ನಾಗ. ಅದಾವ್ರಿ ಕರೆಕ್ಟ್. ಹಾಂ ರೀ, ಮತ್ತು ಬೇಕಲ್ರಿ 3, 4, 7, 1, 3, 10 ಟೋಟಲ್ 10 ಡಾಕ್ಟರ್ ಡ್ರೀಮ್. ಹೌದಿಲ್ರಿ ಸರ? ಬರ್ರಿ. ಪೂರ ಮಟ್ರಿಯಲ್ ಇಲ್ಲಿ ಇದೇನು ರೀ ಟ್ರೈನಿ ಹಾಸ್ಟೆಲ್ ಇಲ್ಲಿ ಖಾಲಿ ಮಾಡೀನಿ. ಅದು ಮ್ಯಾಟ್ರಸ್ ಪೂರ ಎಲ್ಲ ಒಳಗಿಟ್ಟೇನಿ. ಇಲ್ಲೇ ನಮ್ಮ ಗಾಡಿನೂ ಇಲ್ಲೇ ಐತಿ. ಇವು 2 ಬಾಕ್ಸ್ ಹಾಕೊಂಡು ಸೀದಾ ಹೋಗ್ಬೇಕೀಗ. ನಮಗೆ ಖಾಲಿ ಮಾಡಿದಾರೆ ಸರ್ ಇವರೇ. ಸರ ನಿಮ್ಮ ಹೆಸರು ರೀ? ಮುರುಗಪ್ಪ ಸರ್. ಇವರ ಖಾಲಿ ಮಾಡಿಕೊಟ್ರ ಪಾಪಿಗೆ. ಫೈನಲ್ ಆಗಿ 1 ಪಾಯಿಂಟ್ ಖಾಲಿ ಆಯ್ತು ನಮ್ದು. ಟೈಮ್ ಎಷ್ಟಪ್ಪ ಅಂದ್ರೆ ಈಗ ಕರೆಕ್ಟ್ 6:30 ಆಯ್ತು. ಟೈಮ್ 1 ಪಾಯಿಂಟ್ ಖಾಲಿ ಆಯ್ತು. ಎಲ್ಲಿದಪ್ಪ ಅಂದ್ರೆ ಇದು ಬಸವನ ಬಾಗೇವಾಡಿ ಕಡೆ NTPC ಕರೆಂಟಿಂಗ್ ಪ್ಲಾಂಟ್ ಐತಲ್ಲ, ಅಲ್ಲೇ 1 ಪಾಯಿಂಟ್ ಖಾಲಿ ಮಾಡೀನಿ. ಇನ್ನೂ 2 ಪಾಯಿಂಟ್ ಅದಾವೆ. ನೆಕ್ಸ್ಟ್ ಪಾಯಿಂಟ್ ನಮ್ದು ಜೇವರ್ಗಿ. ಬರ್ರಿ ಈಗ ಸೀದಾ ಜೇವರ್ಗಿ ಕಡೆ ಹೋಗೋಣ. ಯಾಕಂದ್ರೆ ಅಲ್ಲಿ ಮೊದಲು ಮೇನ್ ಗೇಟಿಗೆ ಹೋಗ್ಬೇಕು. ಮೇನ್ ಗೇಟಿಗೆ ಹೋಗಿ ಅಲ್ಲಿ ಸೆಕ್ಯೂರಿಟಿ ಸರ್ ಕಡೆ ಅವ್ರ ಕಡೆ ಬಿಲ್ ಅದು ಇಸ್ಕೊಂಡು ಸೀಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಮಳೆ ನೋಡಿದ್ರೆ ಹತ್ತೈತಿಗೆ ನೋಡ್ರಿ. ಮಳೆ ನೋಡಿದ್ರೆ ಫುಲ್ ಜೋರು ಬರಾಕತೈತಿ. ಎಲ್ಲ ಮಟ್ರಿಯಲ್ ಇಳಿಸಿ ಮತ್ತೆ ಒಳ್ಳೆ ತಡ್ಪಲ್ ಹಾಕೊಂಡೇನಿ. ಹಾಕೊಂಡೀಗ ಸೀದಾ ಹೋಗ್ಬೇಕು ಇಲ್ಲಿಂದ. ಇಲ್ಲಿ ಹೊಳ್ಳೆ ಮತ್ತು ಮೇನ್ ಗೇಟಿಗೆ ಬಂದೆ. ಮೇನ್ ಗೇಟಿಗೆ ಬಂದು ಇಲ್ಲಿ ಸೆಕ್ಯೂರಿಟಿ ಸರ್ ಅದಾರ, ಇವ್ರ ಕಡೆ ಸೀಲ್ ಹಾಕ್ಸ್ಕೊಂಡು ಹೋಗ್ಕನೀಗ. ಅಲ್ಲಿ ಖಾಲಿ ಮಾಡಿ ಸೀದಾ ಈಗ ಬೆಂಗಳೂರು ಬೈಪಾಸಿಗೆ ಟಚ್ ಇದೆ. ನಾವು ಹಿಂಗೆ ರೈಟ್ ಹೋಗ್ಬೇಕು. ರೈಟ್ ಹೋಗಿ ಮತ್ತೆ ಅಲ್ಲಿ ಹೋಗಿ ಲೆಫ್ಟ್ ಇಳಿಬೇಕು. ಬರ್ರಿಗೆ ಸೀದಾ ಇಲ್ಲಿ ರೋಡ್ ಕ್ರಾಸ್ ಮಾಡೋನಿಗೆ ಮೊದಲೇ ಇಲ್ಲೇ ಲೆಫ್ಟ್ ಇಳಿಬೇಕು. ಲೆಫ್ಟ್ ಇಳಿದ ಸೀದಾ ಮತ್ತೆ ಅಲ್ಲಿ ಲೆಫ್ಟ್ ಹೋಗ್ಬೇಕು. ಯಾಕಂದ್ರೆ ಸೀದಾ ಹೋದ್ರೆ ಹಿಂಗೆ ಉನ್ಗೊಂದಕ್ಕೆ ಹೋಗ್ತಿದೆ. ನಾವಿಲ್ಲೇ ಲೆಫ್ಟ್ ಇಳಿದ ಬಸವನ ಬಾಗೇವಾಡಿಗೆ ಹೋಗ್ಬೇಕು. ಮಳೆ ಮಾತ್ರ ಸಿಕ್ಕಾಪಟ್ಟಿ ಬರೋಕತ್ತೈತಿ. ಇಲ್ಲಿ ಬರೋ ಮಟ್ಟ ಇಲ್ಲಿ ಪಾಯಿಂಟ್ ರೀಚ್ ಆಗೋ ಮಟ್ಟ ಅಷ್ಟೇನು ಭಾಳ ಇದ್ದಿದ್ದಿಲ್ಲ. ಒಂದೊಂದು ಕಡೆ ಆಗೈತಿ, ಒಂದೊಂದು ಕಡೆ ಇಲ್ಲ. ಆದರೆ ಇಲ್ಲಿ ಪಾಯಿಂಟ್ ರೀಚ್ ಆಮ್ಯಾಗ ಭಾಳ ಜೋರು ಬರೋಕತ್ತೈತಿ. ಮಳೆ ಒಳಗೆ ಪೂರ ತೋರ್ಸ್ಕೊಂಡು ಅಂಗಿ ಎಲ್ಲ ಪೂರ ಹಸಿ ಆಗಿಬಿಡೈತಿ. ಬಡಾನ ಇದೊಂದು ಅಂಗಿ ಕಳಿತೀನಿ. ಈಗ ಅಂಗಿ ಕಳೆದ ಕಾಕಿ ಡ್ರೆಸ್ ಹಾಕೊಂಡು ಕುಂತ್ರತ್ತೆ. ಯಾಕಂದ್ರೆ ಕಾಕಿ ಡ್ರೆಸ್ ಒಂದೈತಿ ನನ್ನ ಕಡೆ. ಈಗ ಜಸ್ಟ್ ಸಿಂಗಿ ಟೋಲ್ ಪಾಸ್ ಮಾಡಿದ್ದೆ. ಇಲ್ಲಿಂದ ಜೇವರ್ಗಿ 70 ಐತಿ. ಮತ್ತು ಆ ಕಡೆಯಿಂದ 40 ಕಿಲೋಮೀಟ್ರ್ ಗುಲ್ಬರ್ಗ. ಟೋಟಲ್ ಇನ್ನು 110 ಕಿಲೋಮೀಟ್ರ್ ಐತಿ ನಮ್ಮ ಜರ್ನಿ. ಬರ್ರಿ ಈಗ ಹೋಗೋಣ ಸೀದಾ. ಇನ್ನೂ ಏನು ನಾಷ್ಟದು ಏನು ಮಾಡಿಲ್ಲ. ಸೀದಾ ಇಲ್ಲಿಂದ 70 ಅಂದ್ರೆ ಈಗ 7:40 ಟೈಮ್. 8, 9, 9:30 ಮಟ್ಟ ಅಂದ್ರೆ ಹೋಗಿ ಮುಡ್ತೇನೆ ದೇವರ್ಗಿಗೆ. ಅಲ್ಲೇ ಹೋಗಿ ನಾಷ್ಟ ಗಿಷ್ಟ ಮಾಡಿದ್ರತ್ತ. ಅಲ್ಲಿ ಬರೀ ಒಂದು ಮ್ಯಾಟ್ರಸ್ ಐತಿ. ಒಂದು ಮ್ಯಾಟ್ರಸ್ ಖಾಲಿ ಮಾಡಿ ಮತ್ತೆ ಪೂರ ಗಾಡಿ ತೊಗೊಂಡು ಗುಲ್ಬರ್ಗಕ್ಕೆ ಹೋಗ್ಬೇಕು. ಬರ್ರಿ ಹೋಗೋಣ ಸೀದಾ. ಈಗ ಎಲ್ಲಿ ಮಟ್ಟ ಬಂದೇನಪ್ಪ ಅಂದ್ರೆ ಇಲ್ಲಿಂದ ಇನ್ನೂ 10 ಕಿಲೋಮೀಟ್ರ್ ಐತಿ ದೇವರ್ಗಿ. ಇಲ್ಲೇ 1 ಕಿಲೋಮೀಟ್ರ್ ಹೋದ್ರೆ ಮುಂದೆ ಟೋಲ್ ಐತಿ. ಅದೊಂದು ಟೋಲ್ ಒಂದು ಪಾಸ್ ಮಾಡ್ಬೇಕು. ಈಗ ಇದು 2ನೇ ಟೋಲ್ ನಮಗೆ ಇದು ಹತ್ತದೀಗ. ಅದೊಂದು ಟೋಲ್ ಪಾಸ್ ಮಾಡ್ಕೊಂಡು ಪಾರ್ಟಿಗೆ ಫೋನ್ ಹಚ್ಚಿದ್ದೆ. ಅವ್ರು ಲೊಕೇಶನ್ ಹಾಕ್ತೀನಿ ಅಂದಾರ. ಲೊಕೇಶನ್ ಹಾಕಿದ್ರೆ ಸೀದಾ ಲೊಕೇಶನ್ಗೆ ಹೋಗ್ಬೇಕು. ಅಲ್ಲಿಂದ ಸೀದಾ ಬಿಟ್ಟಮ್ಮ. ಈಗ ಎಲ್ಲಿದೇನಪ್ಪ ಅಂದ್ರೆ ಜೇವರ್ಗಿ ಟೋಲ್ ಇದೆ. 2ನೇ ಟೋಲ್ ನಮ್ಗೆ ಈಗ ಗುಲ್ಬರ್ಗಕ್ಕೆ ಹೋಗ್ಬೇಕಂದ್ರೆ. ಇನ್ನೂ 44 ಕಿಲೋಮೀಟ್ರ್ ಐತಿ ಗುಲ್ಬರ್ಗ ಸೀದಾ. ಇಲ್ಲಿಂದ ಇನ್ನೂ ಒಂದು 2 ಕಿಲೋಮೀಟ್ರ್ ಐತಿ ಬರೀ. ಏನಪ್ಪ ಅಂದ್ರೆ ಅದು ಜೇವರ್ಗಿ ಪಾರ್ಟಿ ಲೊಕೇಶನ್ ಹಾಕ್ಯಾರ. ಲೊಕೇಶನ್ ತೊಗೊಂಡು ಹೊಂಟೇನಿಗೆ. ಹೋಗಿ ಅಲ್ಲಿ ಖಾಲಿ ಮಾಡಿದ್ರಾತ. ಅವ್ರದ್ದು ಲೇಟ್ ಆಗದಂತೆ. ಅದಕ್ಕೆ ಅವ್ರು ಏನಂದ್ರೆ ಅಲ್ಲೇ ಇಳಿಸಿ ಹೋಗ್ಬಿಡ್ರಿ ನೀವು ಅಂತ ತಂದಾರ. ಬರ್ರಿ ಹೋಗೋಣ ಅಂಗಡಿ ಕಡೆ ಹೋಗಿ ಸಿಗ್ತೇವೆ ಬರ್ರಿಗೆ. ಇದ ರೋಡ ಸೀದಾ ಹಿಂಗೆ ಹೋದ್ರೆ ಗುಲ್ಬರ್ಗ ಹೋಗತಿ. ನಾವಿಲ್ಲೇ ರೈಟ್ ಹೋಗ್ಬೇಕು. ರೈಟ್ಗೆ ಹೋದ್ರೆ ಸೀದಾ ಜೇವರ್ಗಿ ಒಳಗೆ ಹೋಗತಿ. ಇದ ರೋಡ್ ಹಿಡ್ದು ಹೋಗ್ಬೇಕು ನಾವು. ಫೈನಲ್ ಆಗಿ ಜೇವರ್ಗಿನೂ ಖಾಲಿ ಆತ್ತೆ. ಅದೊಂದು ಮೆಟ್ರೋಸ್ ಅಲ್ಲಿ ಇಟ್ಟೇನಿ. ಅವ್ರದ್ದೇನು ಲೇಟ್ ಆಗತ್ತಂತ ಅದಕ್ಕೆ ಅಲ್ಲಿ ಇಟ್ಟು ಹೋಗಂದ್ರೆ ಅವ್ರು. ನಮ್ಮ ಗಾಡಿ ಇಲ್ಲೇ ಐತಿ. ಮತ್ತೆ ಹಗ್ಗ ತಡ್ಪಲ್ ಹಾಕೊಂಡೇನಿ. ಈಗ ಇಲ್ಲೇ ಖಾಲಿ ಮಾಡಿದ ಕೂಡಲೇ ಇಲ್ಲೇ ಮುಂದೆ ಸರ್ಕಲ್ನಾಗ ಅಂಗಡಿ ಇತ್ತು. ಇಲ್ಲೇ ಸೈಡ್ ಹಚ್ಚಿ ಬಂದೀನಿ. ಸೈಡ್ ಹಚ್ಚಿ ಬಂದು ಇಲ್ಲೇ ದೋಸೆ ತೊಗೊಂಡೀನಿ. ಈಗ ಇಲ್ಲಿಂದ ನಾಷ್ಟ ಮಾಡಿ ಸೀದಾ ಹೋಗೋನಿಗೆ.
ಅಲ್ಲಿಂದ ನಾಷ್ಟ ಮಾಡಿಬಿಟ್ಟೆ. ಈಗ ಸೀದಾ ಇನ್ನು 37 ಕಿಲೋಮೀಟ್ರ್ ಐತಿ ಗುಲ್ಬರ್ಗ. ಬರ್ರಿ ಈಗ ಹೋಗೋಣ. ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ 10 ನಿಮಿಷ ಕಡಿಮೆ ಐತಿ. ಇನ್ನು 37 ಕಿಲೋಮೀಟ್ರ್ ಐತಿ ಗುಲ್ಬರ್ಗ ಸೀದಾ. ನಾಷ್ಟ ಅಂತೂ ಆತ. ಸೀದಾ ಈಗ ಎಲ್ಲ ಸೀಟ್ ಬೆಲ್ಟ್ ಹಾಕೋದಾಗ ಕುಂತೀನಿ. ಯಾಕಂದ್ರೆ ಇಲ್ಲಿಂದ ಪೊಲೀಸರು ಸ್ವಲ್ಪ ಭಾಳ ತೊಂದರೆ ಆಕೈತಿ, ಕಿರಿಕಿರಿ ಭಾಳ ಮಾಡ್ತಾರೆ. ಅದ್ರ ಸಂಬಂಧ ಎಲ್ಲ ಇದ್ರೂ ಆದಿಲ್ಲ ಇದಿಲ್ಲ ಅಂತಾರೆ. ಸುಮ್ಮ ಈಗ ಸೀಟ್ ಬೆಲ್ಟ್ ಹಾಕೊಂಡು ಕುಂತೀನಿ. ಆದರೂ ಬಿಡೋಂಗಿಲ್ಲ. ಹುಬ್ಳಿ ಗಾಡಿ ಅಂದ್ಕೊಳ್ಳಿ ಹಿಡಿತಾರ. ನೋಡೋಣ ಏನು ಮಾಡ್ತಾರ ಅಂತೇಳಿ. ಇದು ಗುಲ್ಬರ್ಗಾದ ಸೆಂಟ್ರಲ್ ಜೈಲ್ ನೋಡ್ರಿ. ಇದು ಇಲ್ಲಿ ಐತಲ್ಲ, ಇದು ಪೂರ ಗುಲ್ಬರ್ಗ ಸೆಂಟ್ರಲ್ ಜೈಲ್ ಇದೆ. ಇದು ಗುಲ್ಬರ್ಗ ಸೆಂಟ್ರಲ್ ಜೈಲ್ ಸೀತನೂರ್ನಾಗ ಐತಿದೆ. ಇಲ್ಲಿಂದ ಇನ್ನೂ 10-12 ಕಿಲೋಮೀಟ್ರ್ ಐತಿ ಗುಲ್ಬರ್ಗ. ಆವಾಗ ಹೊರಗೆ ಐತಿ ಸೆಂಟ್ರಲ್ ಜೈಲ್ ಪೂರ. ಮೇಲಾಗಿ ಗುಲ್ಬರ್ಗ ಸಿಟಿ ಒಳಗೆ ಎಂಟ್ರಿ ಆಗೇನಿ. ಇಲ್ಲಿ ನೋಡಿದ್ರೆ ಮಳೆ ಆಗಿ ಹೋಗೈತಿ ಗಾಳಿ. ಅದೊಂದು ಚಲೋ ಆಗೈತಿ. ನಾವು ಹೊರಗಿನ ಮೊದಲು ಮಳೆ ಆಗೈತಿ. ನಮಗಂತೂ ಎಲ್ಲಿ ರೋಡ್ನ್ಯಾಗ ಮಳೆ ಸಿಗ್ಲಾರ್ದಂಗೆ ಆತಿಗೆ. ಬೇಡ ನಾವು ಹೋಗೊಂಬರ್ರಿ ಈಗ ಹೋಗಿ ಪಾಯಿಂಟಿಗೆ ಹೋಗ್ಬೇಕು. ಇಲ್ಲಿಂದ ಇನ್ನೂ 7 ಕಿಲೋಮೀಟ್ರ್ ಐತಿ ನಮ್ಮ ಪಾಯಿಂಟ್. ಹುಮ್ನಾಬಾದ್ ರೋಡಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಲೆಫ್ಟ್ ಹೊಡಿಬೇಕು. ಹುಮ್ನಾಬಾದಿಗೆ ರೈಟ್ ಹೋಗೋದು. ಅಲ್ಲಿ ಮಠ ಹೋಗ್ಬೇಕೀಗ. ಇಲ್ಲಿ ಕಾಂತತ್ ನೋಡ್ರಿ ಪೂರ ಗುಲ್ಬರ್ಗ ಸಿಟಿ. ಇದು ರಿಂಗ್ ರೋಡ್ ಹಿಡಿದು ಹೊಂಟೇನೆ ನಾನು. ಯಾಕಂದ್ರೆ ಸಿಟಿ ಒಳಗೆ ಹೋದ್ರೆ ಭಾಳ ಟ್ರಾಫಿಕ್ ಆಕೈತಿ. ಅದ್ರ ಸಂಬಂಧ ಫೈನಲ್ ಆಗಿ ನಾವು ಅನ್ಲೋಡ್ ಮಾಡೋ ಪಾಯಿಂಟ್ ಕಡೆ ಬಂದ್ವಿ. ಇಲ್ಲೇ ರೈಟ್ ಹೊಡಿಬೇಕು. ರೈಟ್ ಹೊಡೆದ ಇಲ್ಲೇ ಒಂದು 4ನೇ ಗುಡಾನ ಇಲ್ಲ 5ನೇ ಗುಡಾನ ಐತಿ. ಅದ ಅಲ್ಲೇ ಹೋಗಿ ಖಾಲಿ ಮಾಡ್ಬೇಕು. ಇದ ನೋಡ್ರಿ ನಾವು ಅನ್ಲೋಡ್ ಮಾಡೋ ಪಾಯಿಂಟ್. ಇಲ್ಲೇ ಲೆಫ್ಟ್ ಹೋಗ್ಬೇಕು. ಇದ ಗುಡ ಇಲ್ಲೇ ಸ್ಟಾರ್ಟ್. ಇಲ್ಲೇ ಗೇಟ್ ಐತಲ್ಲ, ಇದೇ ಗೇಟ್ನಾಗ ಲೆಫ್ಟ್ ಹೋಗ್ಬಿಟ್ರೆ ಇದ ನಾವು ಖಾಲಿ ಮಾಡೋದು. ಇನ್ನೂ ಬಂದಾರ ಇಲ್ಲ ಗೊತ್ತಿಲ್ಲ ಅವ್ರೆ. ನೋಡ್ಬೇಕು ಅವ್ರನ್ನ. ಇನ್ನೂ ಯಾರು ಬಂದಿಲ್ಲ ಅವ್ರೆ. ನೋಡೋಣ. ಗಾಡಿಯಲ್ಲೇ ರಿವರ್ಸ್ ಹಚ್ಬಿಡೋಣ ಈಗ ಅವ್ರ ಕಡೆ. ಫೈನಲ್ ಆಗಿ ಅನ್ಲೋಡ್ ಮಾಡೋ ಪಾಯಿಂಟಿಗೆ ಬಂದೆ. ಇನ್ನೂ ಯಾರು ಬಂದಿಲ್ಲ ಅವ್ರೆ. ಅಲ್ಲಿ ಇನ್ನೊಂದು ಗುಡಾನ ಐತಿ, ಅಲ್ಲಿ ಹೋಗಿ ನೋಡಿ ಬರ್ತೀನಿ. ಗಾಡಿ ಇಲ್ಲೇ ಹಚ್ಚನೀಗ ಬಂದು ಪಾಯಿಂಟಿಗೆ. ಬಂದ ಕೂಡೇನ ಖಾಲಿ ಮಾಡ್ಬೇಕು ಅವ್ರು. ಹಂಗೆ ಹಚ್ಚಿ ಬಂದೆ ನಿಂಗೆ ಗಾಡಿ. ಅದಕ್ಕೆ ನೋಡಿ ಬರೋಣ. ಇನ್ನೂ ಈ ಕರೆಂಟಿನ ಗಾಡಿ ಇಲ್ಲೇ ಐತಿ. ಇದಿದ್ರೆ ಇನ್ನೂ ಬಂದಿರೋಕ್ಕಿಲ್ಲ ಅವ್ರೆ. ಅಲ್ಲೊಂದು ಗುಡಾನ ಐತಿ, ಅಲ್ಲಿ ಅಂತೂ ಇಲ್ಲ. ಅಲ್ಲೊಂದು ಗುಡಾನ ಐತಿ, ಅಲ್ಲಿ ಹೋಗಿ ನೋಡಿ ಬರ್ತಾನೆ ಈಗ ಅವ್ರಿಗೆ. ಇಲ್ಲೇನೂ ಇಲ್ಲ ಅವ್ರೆ. ನೋಡ್ರಿ ಇದೆಲ್ಲ ಡ್ಯಾಮೇಜ್ ಪೂರ ನಮೂನಿ ಐತಿ ಅವ್ರ ಕಡೆ. ಡ್ಯಾಮೇಜ್ ನೀಲ್ ಕಮಲು ಐತಿ, ಅವ್ರದ್ದು ಐತಿ. ಪೂರ ಎಷ್ಟುಕೊಂಡು ಡ್ಯಾಮೇಜ್ ಐತಿ. ಹೋಗೋನೀಗ ಸೀದಾ ನಾವು ನೋಡು ಫೋನ್ ಹಚ್ಬೇಕು ಅವ್ರಿಗೆ. ಫೋನ್ ಹಚ್ಚಿದ್ರೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಫೋನ್ ಹಚ್ಚನು. ಫೋನ್ ಹಚ್ಚಿ ಖಾಲಿ ಮಾಡಿಸಿದ್ರತ್ತೆ. ಬೆಳಿಗ್ಗೆಯಿಂದ ಚಾನ ಕುಡ್ದಿಲ್ಲ. ಇಲ್ಲೊಬ್ಬ ಚಾ ಬಂದ ಕರೆಕ್ಟ್. ನೋಡೋಣ ನಿಮ್ಮ ಕಡೆ ಚಾ ತೊಗೊಂಡು ಕುಡಿದ್ರಾತಿಗೆ. ಫೈನಲ್ ಆಗಿ ಅವರು ಬಂದು ಹಗ್ಗ ತಾಳಪಲ್ಲಿ ಹುಚ್ಚಿ ಗಾಡಿ ಖಾಲಿ ಮಾಡೋಕೆ ಚಾಲು ಮಾಡ್ಯಾರ. ಎಲ್ಲೋ ಬಂಡಲ್ ಎಲ್ಲ ಇಳಿಸ್ಯಾರಿಗೆ. ಒಂದು ಸ್ವಲ್ಪ ಆದರೆ ಹಾಗೆ ಹೋತೆ. ಮೂರು ಪಾಯಿಂಟ್ ಗಾಡಿ ಖಾಲಿ ಆಯ್ತು ನಮ್ದು. ಮತ್ತು ಈಗ ನೆಕ್ಸ್ಟ್ ಲೋಡಿಂಗ್ ಕೇಳೇನಿಲ್ಲೇ. ಲೋಡಿಂಗ್ ನೋಡೋಣ ತಡ್ರಿ ಅಂತಂದ್ರೆ ಒಂದು 10 ನಿಮಿಷ. ನೋಡ್ರಿ ಈಗ ಪೂರ ಗಾಡಿ ಖಾಲಿ ಆಗೈತೆ ನಮ್ದು. ಈಗ ಅವ್ರ ಗಾಡಿ ಲೋಡಿಂಗ್ ಹಚ್ಕೊಂಡಾರ. ಈಗ ನಮ್ಮ ಗಾಡಿ ಪೂರ ಖಾಲಿ ಆಯ್ತು. ಹಗ್ಗ ತಾಳ್ಪಲ್ಲದು ಎಲ್ಲ ಮುಡ್ಚಿ ಸುಮ್ಮನೆ ಗಾಡಿಗೆ ಹಾಕ್ಯಾನೀಗ. ಏನೋ ಲೋಡಿಂಗ್ ಇದ್ರೆ ಹೇಳ್ತಾರ, ಇಲ್ಲ ಅಂದ್ರೆ ಇಲ್ಲ. ಈಗ ಫೈನಲ್ ಆಗಿ ಖಾಲಿ ಗೀಲಿ ಮಾಡಿ ಶೀಲ್ ಹೊಡ್ಸ್ಕೊಂಡೆ ಬಿಟ್ಟೆ ನಾನು. ಅವ್ರಿಗೆ ಲೋಡಿಂಗ್ ಕೇಳಿದೆ ನಾನು ಅಲ್ಲೇ ನಿಂತೆ. ಅವರು ಪಾಪ ಎಲ್ಲ ಪಾರ್ಟಿಗೆ ಫೋನ್ ಹಚ್ಚಿದ್ರೆ ಯಾರು ಲೋಡಿಂಗಿಗೆ ಸದ್ಯಕ್ಕೆ ಇಲ್ರಿ ಅಂತಂದ್ರೆ ರಿಟರ್ನ್ ಲೋಡ್ ಕೊಡ್ತಿದ್ರು. ಅವ್ರು ಎಲ್ಲರ ಗದಗಾಗಲಿ ಬಿಟ್ರೆ ಬಿಜಾಪುರ ಸಿಂದ್ಗಿ ಅದು ಕೊಡ್ತಿದ್ರೆ. ಆದ್ರೆ ಇವತ್ತು ಇಲ್ಲ ಅಂತಂತಂದ್ರೆ ಅದಕ್ಕೆ ಈಗ ಸೀದಾ ಎಂಟಿನ ಹೊಂಟಿನಿ ಹುಬ್ಳಿಗೆ. ಅಲ್ಲಿಂದ ಬಿಟ್ಟವ ಸೀದಾ ಈಗ ಚೌಡಾಪುರಕ್ಕೆ ರೀಚ್ ಆದೆ. ಇಲ್ಲೇ ಇದು ಕಮಾನ್ ಐತಲ್ಲ, ಇಲ್ಲೇ ಲೆಫ್ಟ್ ಹೋಗ್ಬೇಕು. ಲೆಫ್ಟ್ ಹೋದ್ರೆ ಸೀದಾ ಗಾನ್ಗಾಪುರಕ್ಕೆ ಹೋಗ್ತೈತಿ. ಗಾನ್ಗಾಪುರಿಂದ ಜೇಟರ್ಗಿ ಮೋಟರ್ಗಿ ಹಂಗೆ ಹೋಗ್ಬೇಕು. ಸೀದಾ ಇಲ್ಲಿಂದ ಈಗ ಜೇಟರ್ಗೆ ಹೋಗೋಣ. ಹೋಗಿ ಅಲ್ಲೇ ಊಟ ಮಾಡಿದ್ರತ್ತೆ. ಟೈಮ್ ಈಗ 1 ಗಂಟೆ 10 ನಿಮಿಷ ಆಯ್ತು ಕರೆಕ್ಟ್. ಲಿಂಗಾಯತ್ ಖಾನಾವಳಿಗೆ ಬಂದೀನಿ. ಖಾನಾವಳಿಗೆ ಬಂದು ಊಟ ಕುಂತನೀಗ. ಅಲ್ಲಿಂದ ಊಟ ಮಾಡಿ ಸೀದಾ ಬಿಟ್ಟ. ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ದೇವ್ರಿಪ್ಪರಿಗಿದೆ. ಹಿಂಗೆ ಸೀದಾ ಹೋದ್ರೆ ಬಿಜಾಪುರಕ್ಕೆ ಹೋಗ್ತೈತಿ. ನಾವು ಬೆಳಿಗ್ಗೆ ಹಿಂಗೆ ಬಂದೇವಿ ಸೀದಾ ಬಸವನ ಬಾಗೇವಾಡಿ ಮ್ಯಾಗ. ಹಂಗೆ ಹೋದ್ರಾತು ಇಲ್ಲಿಂದನೇ ಸೀದಾ ಇಲ್ಲಿಂದ ಬಸವನ ಬಾಗೇವಾಡಿ ಹೋಗ್ತೈತಿ. ಬಸವನ ಬಾಗೇವಾಡಿ ಸೀದಾ ಕೋಲಾರಕ್ಕೆ ಹೋಗೋನಿಗೆ.
ಯಾಕಂದ್ರೆ ಬೆಳಿಗ್ಗೆ ಬರ್ಬೇಕಾರೆ ಹಿಂಗೆ ಬಂದೇನ ಅದಕ್ಕೆ ಹಿಂಗೆ ಹೊಂಟನೀಗ ನೋಡ್ರಿ. ಇದೇ ಕಂಪ್ನಿ ಅದೇ ಮಟ್ರಿಯಲ್ ತಂದಿದ್ದು ನಾನೀಗ ಬೆಳಿಗ್ಗೆ ತಂದಿದ್ದು ಮಟ್ರಿಯಲ್ ಎಲ್ಲ ಪೂರ ಇದೇ ಕಂಪ್ನಿಗೆ ಹೋಗಿ ನೋಡ್ರಿ ಅಲ್ಲಿ ಯಾವ ನಮೂನಿ ಬರೋದೈತಿ. ಆದ್ರೆ ಇಲ್ಲೇ ಕರೆಂಟ್ ರೆಡಿ ಆಕೈತಿ ಪೂರ. ಫೈನಲ್ ಆಗಿ ಈಗ ಮೇನ್ ರೋಡಿಗೆ ಕೂಡಿದೆ. ಎಲ್ಲಿಪ್ಪ ಅಂದರೆ ಇದು ಕೋಲಾರ ರೋಡ್ ಇದೆ. ಕೋಲಾರ ಮತ್ತು ಹುಬ್ಳಿ ಮತ್ತು ಬಿಜಾಪುರ ರೋಡ್ ಇದೆ. ಹಿಂಗೆ ನಾವು ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದ ಹೋಗೋಣ. ಇಲ್ಲೇ ಮೊದ್ಲು ಎಲ್ಲರೂ ಸೈಡ್ ಹಾಕೋನೀಗ. ಮಳೆನೂ ಭಾಳ ಬಂದೈತಿ. ಒಂದು ಚಾಗಿ ಕುಡ್ದು ಹೋದ್ರತ್ತೆ. ಇಲ್ಲಿ ಚಾದ ಅಂಗಡಿ ನೋಡಿದ್ರೆ ಅದಾವು, ಅದ್ರ ಗಾಡಿ ಹಚ್ಚಕ್ಕೆ ಜಾಗ ಇಲ್ಲ. ಇಲ್ಲಿ ಮುಂದೆ ನೋಡೋಣ ಬರ್ರಿ. ಮುಂದೆ ಬೆಳಿಗ್ಯಾಗ ನೋಡಿದ್ರತ್ತ ಅಲ್ಲೇ ಚಾಗಿ ಕುಡ್ದು ಡೀಸೆಲು ಹಾಕಿಸ್ಬೇಕು ಗಾಡಿಗೆ. ಡೀಸೆಲ್ ಹಾಕ್ಸ್ಕೊಂಡು ಹೋದ್ರತ್ತ ಆ ಕಡೆ. ಫೈನಲ್ ಆಗಿ ಎಲ್ಲಿ ಮಟ್ಟ ಬಂದೇನಪ್ಪ ಅಂದ್ರೆ ಬಾಗಲಕೋಟೆ ದಾಟೇನಿ. ಇನ್ನೇನು ಕೆರೂರು ಇಲ್ಲಿಂದ ಒಂದು 5-10 ಕಿಲೋಮೀಟ್ರ್ ಇರ್ಬೇಕು ಅಷ್ಟೇ. ಇಲ್ಲೇ ಜಿಯೋ ಪೆಟ್ರೋಲ್ ಪಂಪ್ ಐತಿ. ಇಲ್ಲೇ ಡೀಸೆಲ್ ಹಾಕ್ಸೋಣ ಈಗ. ಸೀದಾ ಪೆಟ್ರೋಲ್ ಪಂಪ್ನಾಗ ಈಗ ಡೀಸೆಲ್ ಹಾಕ್ಸೋಣ. ಇಲ್ಲಿಂದ 1000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಇಲ್ಲಿಂದ ಹುಬ್ಳಿಗೆ ಹೋಗತ್ತೆ ಗಾಡಿ ಮಾತ್ರ ಹುಬ್ಳಿಗೆ ಹೋಗತಿ. ಅದು ಇರಂಗಿರಲಿ ಅಂತೇಳಿ 1000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋನಿಗೆ. ಇಲ್ಲಿ ಇಲ್ಲೇ ಜಿಯೋ ಪೆಟ್ರೋಲ್ ಪಂಪ್ ಒಳಗೆ 1000 ರೂಪಾಯಿ ಡೀಸೆಲ್ ಹಾಕ್ಸಿದೆ. ಈಗ ಇಲ್ಲಿಂದ ಹೋಗೋನಿಗೆ ಸೀದಾ ಹೋಗಿ ಅಲ್ಲಿ ಚಹಾ ಕುಡಿಬೇಕಂದೆ. ಅಲ್ಲಿ ಚಹಾ ಕುಡಿಯೋಕೆ ನಿಂದಿರಲೇ ಇಲ್ಲ ಎಲ್ಲಿ, ಯಾಕಂದ್ರೆ ಪಾರ್ಕಿಂಗ್ ಜಾಗ ಇದ್ದಿದ್ದಿಲ್ಲ. ಅದ್ರ ಸಂಬಂಧ ಇಲ್ಲೇ ಎಲ್ಲಾರ ಮುಂದೆ ಈಗ ನೋಡೋಣ ಚಹಾ ಕುಡಿನು. ಬರ್ರಿ ಹೋಗೋಣ. ಈಗ ಕೊಳಗೇರಿ ಸ್ಟಾಪಿಗೆ ನಿಂದಿರೋದಾತ. ಯಾಕಂದ್ರೆ ಇಲ್ಲೇ ಚಹಾ ಕುಡ್ದು ಹೋದ್ರಾತ. ಇಲ್ಲೈತೆ ನೋಡ್ರಿ ಚಾದ ಅಂಗಡಿ. ಬೆಲ್ಲದ ಚಹಾ ಸಿಗತೈತಿ ಇಲ್ಲಿ. ಇಲ್ಲೇ ಚಹಾ ಕುಡ್ದು ಹಿಂಗೆ ಸೀದಾ ಹೋಗ್ಬೇಕು ನಾವು. ಬರ್ರಿ ಈಗ ಚಹಾ ಕುಡಿದು ಬರೋಣ ಅಂತ. ಫೈನಲ್ ಆಗಿ ಹೋಗಿ ಚಾಗಿ ಕುಡಿದು ಬಂದೆ. ಈಗ ಇಲ್ಲಿಂದ ಸೀದಾ ಇಲ್ಲಿಂದ ಎಷ್ಟಪ್ಪ ಅಂದ್ರೆ ಇಲ್ಲಿಂದ 80 ಕಿಲೋಮೀಟ್ರ್ ಐತಿ ಹುಬ್ಳಿ. ಫೈನಲ್ ಆಗಿ ಅಲ್ಲಿ ಚಹಾ ಕುಡ್ದು ಸೀದಾ ಈಗ ನವಲ್ಗುಂದ ರೀಚ್ ಆದ್ವಿ. ನವಲ್ಗುಂದ ರೀಚ್ ಆಗಿನೀಗ ಇಲ್ಲಿಂದ ಇನ್ನೂ 4 ಕಿಲೋಮೀಟ್ರ್ ಐತಿ ಹುಬ್ಳಿ ಕರೆಕ್ಟ್. ಬರ್ರಿ ಈಗ ಸೀದಾ ಮನೆಗೆ ಹೋಗೋಣ. ಲೋಡಿಂಗ್ ಅಂತೂ ಏನು ಭಾಳ ಆಗಿಲ್ಲ ಅಂತ ಕಂಪನಿಯಾಗ 2 ಗಾಡಿ ಆಗ್ಯಾವಂತೆ. ಬರ್ರಿ ಸೀದಾ ಮನೆಗೆ ಹೋಗೋಣಿದೆ. ಫೈನಲ್ ಆಗಿ ನಾನು ಹುಬ್ಳಿಗೆ ರೀಚ್ ಆದೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನಾಳೆ ಲಾಗ್ನಾಗ ಸಿಗೋಣ ಅಂತ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್.